ಸುಳ್ಗೋಡು ಮಂಜು ಅಂತೇಳಿ ತಾಲೂಕು ಸಂಘಟನಾ ಸಂಚಾಲಕರು. ಇವತ್ತು ನಮ್ಮ ನಂಜಪ್ಪಣ್ಣವರು, ನಮ್ಮ ಲೋಕಣ್ಣವರು, ನಮ್ಮ ಹರೀಶ್ ಅಣ್ಣವರು ಎಲ್ಲ ದಲಿತ ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿ ಬರೋ ಕಾರಣ ಏನಪ್ಪ ಅಂದರೆ, ಮಾಜಿ ಶಾಸಕರಾದಂಥ ವಿಶ್ವಣ್ಣವರು ಹಾಲಿ ಶಾಸಕರ ಮೇಲೆ ಏನು ಜಾನಕೆರೆ ಲೋಕೇಶ್ ಅವರು ಹತ್ರ 10% ಶಾಸಕರು ಪರ್ಸೆಂಟೇಜ್ ಕೇಳಿದ್ದಾರೆ 20 ಲಕ್ಷದ ಕೆಲಸಕ್ಕೆ ಅಂತೇಳಿ ಏನು ಆಪಾದನೆ ಮಾಡಿದ್ದಾರೆ. ಆ ವಿಚಾರವಾಗಿ ನಾವಿವತ್ತು ಈ ಪತ್ರಿಕಾಗೋಷ್ಠಿ ಮಾಡಬೇಕಾಗಿದೆ. ಇವತ್ತು ಏನಪ್ಪ ಅಂದರೆ, ಜಾನಕೆರೆ ಲೋಕೇಶ್ ಅವ್ರನ್ನ ಒಂದು ಅಸ್ತ್ರವಾಗಿ ಇಟ್ಕೊಂಡು ಅವರ ವಿಶ್ವಣ್ಣವ್ರ ಇಂಟೆನ್ಷನ್ನೇ ಬೇರೆ ಇದೆ. ಇವತ್ತೇನು ಅವರು ವಿಶ್ವಣ್ಣವರು ಒಬ್ಬ ದಲಿತ ಶಾಸಕನ ಮೇಲೆ ಏನು ಆಪಾದನೆಗಳನ್ನ ಮಾಡ್ತಾರೆ, ಆ ಆಪಾದನೆ ಬರೀ ದಲಿತ ಶಾಸಕನ ಮೇಲೆ ಒಬ್ಬರ ಮೇಲೆ ಅಲ್ಲ, ಇಡೀ ದಲಿತ ಸಮಾಜವನ್ನು ಕುಗ್ಗಿಸೋ ಅಂಥ ಕೆಲಸವನ್ನು ಇವತ್ತು ವಿಶ್ವಣ್ಣವರು ಮಾಡಕ್ಕೆ ಹೊರಟಿದ್ದಾರೆ. ಏನು ಇವತ್ತು ಶಾಸಕರು ಒಂದು ಸಣ್ಣ ವಯಸ್ಸಿಗೆ ಇಷ್ಟು ಅನುಭವದ ಕೆಲಸಗಳನ್ನ ಮಾಡ್ತಾರೆ, ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ, ಇವ್ರನ್ನ ಏನಾದ್ರು ಮಾಡಿ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ದೊಡ್ಡ ಈ ಲೋಕೇಶನ್ ಅಸ್ತ್ರವಾಗಿ ಇಟ್ಕೊಂಡು ಇವತ್ತು ಶಾಸಕರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾರೆ. ಮತ್ತು ಈ ಕುಟುಂಬದವ್ರನ್ನ ಬಿಟ್ಟು ಮರಳು ಮತ್ತು ಮರ ಹೊಡಿತಾರೆ ಅಂತೇಳಿ ಕುಟುಂಬದವ್ರನ್ನ ಬಿಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಒಬ್ಬ ದಲಿತರು ಶಾಸಕನಾಗಿ ಅಧಿಕಾರ ಅನುಭವಿಸೋದು ನಿಮ್ಗೆ ಇಷ್ಟ ಇಲ್ವಾ ವಿಶ್ವಣ್ಣ ಸಾಹೇಬ್ರೆ? ನೀವು ನಿಮ್ಮ ಹಿರಿತನ, ನೀವು ಕೂಡ ಮಾಜಿ ಶಾಸಕರು, ನಿಮ್ಮ ಮೇಲೆ ನಮಗೆ ಗೌರವ ಇತ್ತು. ಇವತ್ತು ನಮ್ಮ ಸಮಾಜನ ಇವತ್ತು ತುಳಿಯೋಂಥ ಕೆಲಸ ಮಾಡ್ತೀರಿ ಅಂದರೆ, ನಾವು 2.5 ವರ್ಷ ನಮ್ಮ ದಲಿತ ಸಮಾಜ ನಾವು ಒಳಗಾಗಿದ್ದಂಥವ್ರು ಏನು ಸಂವಿಧಾನದ ಅಡಿಯಲ್ಲಿ ಅವಕಾಶಗಳು ಸಿಕ್ಕಿದಾಗ ರಾಜಕಾರಣ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೋ ಅಭಿವೃದ್ಧಿ ಹೊಂದಂಥ ಸಂದರ್ಭದಲ್ಲಿ ನಿಮ್ಮಂಥ ತಿಳಿದವರೇ ಈ ರೀತಿ ನಮ್ಮನ್ನು ದಮನ ಮಾಡಕ್ಕೆ ಹೊರಟ್ರೆ ನಾವು ಮುಂದೆ ಬದುಕೋದು ಹೆಂಗೆ, ಜೀವನ ಮಾಡೋದು ಹೆಂಗೆ? ನಿಮ್ಮ ತನಕ್ಕೆ ಇವನ್ನೆಲ್ಲ ಬಿಡಬೇಕಾಗತ್ತೆ ವಿಶ್ವಣ್ಣವ್ರೆ. ಮತ್ತು ಕಾಡೆಮ್ಮೆ ಹೊಡೆದು ಮಾರಾಟ ಮಾಡ್ತಾರೆ 2,000 ರೂಪಾಯಿಗೆ ಅಂತ ಮಾತಾಡಿದಿರಿ. ಅದನ್ನು ಮಾತಾಡಿರೋದ್ರಲ್ಲಿ ಯಾರು ಹೊಡೆದಿದ್ದಾರೆ? ನಿಮ್ಮದು ಕ್ಷೇತ್ರದೊಳಗೆ ಜವಾಬ್ದಾರಿ ಸ್ಥಾನ ಇದೆ, ನೀವು ಕೂಡ ಮಾಜಿ ಶಾಸಕರಿದ್ದೀರಿ. ಯಾರು ಹೊಡೆದ್ರು, ಎಲ್ಲಿ ಮಾರಾಟ ಆಯಿತು, ಅದನ್ನೆಲ್ಲ ಕೊಡಿ. ಈ ಲೋಕೇಶ್ ಅವ್ರನ್ನ ಶಾಸಕರು ಯಾವತ್ತೂ ಹಣ ಕೇಳಿದರೆ, ಪರ್ಸೆಂಟೇಜ್ ಕೇಳಿದರೆ ದಾಖಲೆ ಕೊಡಿ. ಸುಮ್ಮನೆ ಪುಕ್ಕಟ್ಟೆ ಮಾತೆಲ್ಲ ಮಾತಾಡಿ ಶಾಸಕರಿಗಾಗಲಿ ಮತ್ತೊಬ್ಬರಿಗಾಗಲಿ ಇನ್ನೊಬ್ಬರಿಗಾಗಲಿ ನಾವು ಯಾರದೇ ಪರ ಅಲ್ಲ, ಪಕ್ಷ ಅಲ್ಲ. ನಮ್ಮ ಜನಾಂಗ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರನ್ನ ನಿಮ್ಮಂಥವ್ರು ದಮನ ಮಾಡಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಾವು ನಮ್ಮ ಜನಾಂಗದ ಪರ ಧ್ವನಿ ಎತ್ತೀವಿ. ಆದ್ದರಿಂದ ಇವನ್ನೆಲ್ಲ ಸುಮ್ಮನೆ ಮಾತಾಡೋದಕ್ಕಿಂತ ಆಧಾರಗಳನ್ನಿಟ್ಟು ನಾವು ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ಕೇಳೋದಷ್ಟೇ. ಲೋಕೇಶ್ ಅವ್ರನ್ನ ಪ್ರಶ್ನೆ ಮಾಡಿ, ಶಾಸಕರು ಎಲ್ಲಿ ದುಡ್ಡು ಕೇಳಿದರು, ಎಷ್ಟು ಪರ್ಸೆಂಟ್ ಕೇಳಿದರು, ಯಾವಾಗ ಕೇಳಿದರು, ದಯಮಾಡಿ ನೀವು ಪ್ರಶ್ನೆ ಮಾಡ್ಬೇಕಂತೇಳಿ ನಿಮ್ಮನ್ನು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಕಾಡು ಎಮ್ಮೆಗಳನ್ನ ಹೊಡೆದು ಮಾರ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಮಾಂಸನ, ನಮ್ಮ ದಲಿತರ ಮನೆಯಲ್ಲಿ ಎಷ್ಟು ಬಂದೂಕುಗಳಿವೆ, ಯಾರು ಶಿಕಾರಿ ಮಾಡ್ತಾರೆ, ಇದನ್ನೆಲ್ಲ ಹೇಳ್ಬೇಕಾಗತ್ತೆ. ಶಾಸಕರು ಇವತ್ತು ಸಣ್ಣ ವಯಸ್ಸಿಗೆ ಬಡ ಕುಟುಂಬದಲ್ಲಿ ಬಂದು ದಲಿತನಾಗಿ ಒಬ್ಬ ಜನಗಳ ಮನಸ್ಸಿನಲ್ಲಿ ಉಳ್ಕೊಳ್ಳೋ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಅದನ್ನು ನಿಮಗೆ ಸಹಿಸಕ್ಕಾಗಲ್ವಾ ಸಾಹೇಬ್ರೆ? ನೀವು ಇವನ್ನೆಲ್ಲ ಬಿಡಬೇಕಾಗತ್ತೆ. ಮುಂದೆ ಇದನ್ನ ನೀವು ಮುಂದುವರಿಸ್ತಾ ಹೋದರೆ ನಾವು ಸಂಘಟನೆಯಿಂದ ನಮ್ಮ ಜನಾಂಗದ ಪರವಾಗಿ ನಾವು ದೊಡ್ಡ ಹೋರಾಟನ ನಾವು ಮಾಡಬೇಕಾಗತ್ತೆ ಅಂತೇಳಿ ನಿಮಗೆ ಕೊನೆಯದಾಗಿ ಹೇಳ್ಬೇಕಾಗತ್ತೆ. ಅಂದರೆ ನೀವು ದಲಿತರ ವಿರೋಧಿನ, ದಲಿತರು ಇವತ್ತು ಯಾವುದೇ ರಾಜಕೀಯ ಯಾವುದೇ ರಂಗದಲ್ಲಾಗಲಿ ಬೆಳವಣಿಗೆ ಆಗಬಾರ್ದಾ? ನಿಮ್ಮ ಮನಸ್ಥಿತಿ ಈ ಥರ ಇದೆಯಾ? ಇದನ್ನೆಲ್ಲ ಬಿಡಿ, ನಿಮ್ಮ ತನನ ಉಳಿಸ್ಕೋಬೇಕು. ನೀವು ಇಂಥವೆಲ್ಲ ಮಾತಾಡಿ ಸುಮ್ಮನೆ ಸಣ್ಣ ಜನ ಆಗಕ್ಕೆ ಹೋಗ್ಬೇಡಿ ಅಂತೇಳಿ ನಾನು ನಿಮಗೆ ಮನವಿ ಮಾಡ್ತೀನಿ.